ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಂಬ ವೈರಲ್ ಆಗಿ ಟ್ರೆಂಡ್ ಆಗಿ ನಡೀತಿರೋ ಒಂದು ಫೇಸ್ ಆಯಿಲ್ನ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ನೋಡಿ ಕಲರ್ ಹೇಗಿದೆ ಅಂತ. ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ ಹೋಗು. ನಾನೊಂದು ಕ್ಯಾರೆಟ್ ತೊಗೊಂಡಿದ್ದೇನೆ, ಒಂದು ಸ್ವಲ್ಪ ಕೇಸರಿ ತೊಗೊಂಡಿದ್ದೇನೆ, ಮತ್ತು ರತನ್ ಜೂಟ್ ಅವ್ರದ್ದು ರೂಟ್ ಸ್ವಲ್ಪ ತೊಗೊಂಡಿದ್ದೇನೆ. ನಾನು ತೋರಿಸ್ತೇನೆ ರತನ್ ಜೂಟ್ ಅವ್ರದ್ದು ಆರ್ಗಾನಿಕ್. ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ನೀವು ನೋಡ್ಬೋದು ಹೇಗಿದೆ ಅಂತ. ಫುಲ್ಲು ಟ್ವಿಸ್ಟಾಗಿ ಅಷ್ಟೊಂದು ಹಾರ್ಡಿಲ್ಲ, ಸ್ಮೂತ್ ಇದೆ. ಇದ್ರ ಪ್ರೈಸ್ ಬಂದು $2.99. 100% ನ್ಯಾಚುರಲ್ ಅಂತ ಹೇಳಿದ್ದಕ್ಕೆ ನಾನು ಬೈ ಮಾಡಿದ್ದೇನೆ. ನೀವು ಬೇರೆ ಕಂಪನಿದು ಬೈ ಮಾಡ್ಬೋದು. ಮತ್ತು ನಾನಿಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೇನೆ. ನಾನಿರೋ ಪ್ಲೇಸಲ್ಲಿ ನನಗೆ ಪ್ಯೂರ್ ಸಿಗುತ್ತೆ, ಹಾಗಾಗಿ. ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೇನೆ. ಆ ಒಂದು ಕ್ಯಾರೆಟ್ನ ನಾನು ತುರಿದು ಇಟ್ಕೊಂಡಿದ್ದೇನೆ. ರತನ್ ಜೂಟ್ ಇಟ್ಕೊಂಡಿದ್ದೇನೆ. ಒಂದು ಕಪ್ ತೊಗೊಂಡಿದ್ದೇನೆ. ಅದಕ್ಕೆ ನಾನು ಒಂದು ಕಪ್ ಫುಲ್ಲು ಕೊಬ್ಬರಿ ಎಣ್ಣೆ ಹಾಕೋತೀನಿ. ನೀವು ನೋಡ್ಬೋದು, ಒಂದು ಕಪ್ ಫುಲ್ಲು ನಾನು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಕಪ್ಪಲ್ಲಿ. ನೆಕ್ಸ್ಟ್ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ ಈ ಕಪ್ಪಲ್ಲಿ ಇರೋದು ಆಯಿಲನ್ನು ಹಾಕ್ತೇನೆ. ಯಾವಾಗಲೂ ಲೋ ಫ್ಲೇಮಲ್ಲೇ ಇರಬೇಕು. ಫುಲ್ಲು ನಾವು ಎಂಡ್ ತನಕ ಲೋ ಫ್ಲೇಮಲ್ಲೇ ನಾನು ಇದನ್ನು ಬಿಸಿ ಮಾಡ್ತೀನಿ. ನೋಡಿ, ಒಂದು ಕಪ್ ಫುಲ್ ಹಾಕಿದ್ದೇನೆ ನಾನು ಆ ಕಪ್ಪಲ್ಲಿ. ಅದು ಬಿಸಿ ಆಗಲಿಕ್ಕೆ ಬಿಡ್ತೇನೆ. ಲೋ ಫ್ಲೇಮಲ್ಲೇ ಇರಬೇಕು, ಫುಲ್ ಟೈಮ್ ಲೋ ಫ್ಲೇಮಲ್ಲೇ ಬಿಸಿ ಆಗಬೇಕು. ಒಂದು ಕಪ್ ಫುಲ್ಲು ಹಾಕಿದ್ದೇನೆ. ನೆಕ್ಸ್ಟ್ ಬಿಸಿ ಆಗಿದೆಯಾ ಅಂತ ನಾನು ಒಂದು ಚಿಟಿಕೆ ಕ್ಯಾರೆಟನ್ನು ತುರಿದಿರೋ ಕ್ಯಾರೆಟನ್ನು ಹಾಕಿ ನೋಡ್ತೀನಿ. ಆವಾಗ ನನಗೆ ಗೊತ್ತಾಗುತ್ತೆ ಇದು ಬಿಸಿ ಆಗಿದೆಯೋ ಇಲ್ವೋ ಅಂತ. ಆಗ ನಾನು ಫುಲ್ ಹಾಕ್ತೇನೆ. ನೋಡಿ, ಇವಾಗ ಚಿಕ್ಕ ಚಿಕ್ಕ ನೊರೆ ಬರ್ತಿದೆ, ಹಾಗಾಗಿ ನಾನು ಫುಲ್ ಹಾಕ್ತೀನಿ. ತುರಿದಿರೋ ಕ್ಯಾರೆಟ್ ಒಂದನ್ನು ಏನು ತೊಗೊಂಡಿದ್ದೀನಿ. ನೀವು ಅರ್ಧ ಬೇಕಾದರೆ ಹಾಕ್ಕೋಬೋದು, ಒಂದು ಬೇಕಾದ್ರೆ. ನಾನಿಲ್ಲಿ ಒಂದು ಹಾಕ್ಕೊಂಡಿದ್ದೇನೆ. ತುಂಬ ಒಳ್ಳೆಯದಲ್ಲ ಕ್ಯಾರೆಟು, ಹೆಲ್ತಿಗೂ ಒಳ್ಳೆಯದು, ಫೇಸಿಗೂ ಒಳ್ಳೆಯದು ಅಂತ. ಹಾಗಾಗಿ ನಾನು ಟ್ರೈ ಮಾಡ್ತಾ ಇದ್ದೇನೆ. ನೋಡಿ, ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾ ಇದ್ದೇನೆ. ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಆಡಿಸ್ತಾ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ನಾನು ನೆಕ್ಸ್ಟ್ ರತನ್ ಜೂಟ್ ತಗೋತೇನೆ. ನಾನು ಒಂದು ಕೈಯಲ್ಲೇ ಹಾಕ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ, ಇನ್ನೊಂದು ಕೈಯಲ್ಲಿ ಫೋನ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ತೀನಿ. ನಾನು ಅದರಲ್ಲಿ ಫುಲ್ ಹಾಕೋದಿಲ್ಲ, ಸ್ವಲ್ಪ ಮಟ್ಟಿಗೆ ಹಾಕ್ತೀನಿ. ನೋಡ್ಬೋದು ನೀವು, ಕಲ್ಲರ್ ಬಿಟ್ಕೋತಾ ಬರ್ತಾ ಇದೆ. ನೋಡಿ, ಕಲ್ಲರ್ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಬರ್ತಾ ಇದೆ. ತುಂಬ ಒಳ್ಳೆಯದು ಇದು ರತನ್ ಜೂಟ್. ಹೇರಿಗಾದರೂ ಯೂಸ್ ಮಾಡ್ಬೋದು, ಫೇಸಿಗಾದರೂ 2 in 1. ನೋಡಿ, ನನ್ನ ಕೈಯಲ್ಲೆಲ್ಲ ಕಲರ್ ಆಗ್ತಿದೆ. ನೆಕ್ಸ್ಟ್ ನಾನು ಕೇಸರಿ ತೊಗೊಳ್ತಿದ್ದೇನೆ, ಪ್ಯೂರ್ ಕೇಸರಿ. ಅದು ನಾನು 1-2 ಇಲ್ಲ 3 ಅಷ್ಟೇ ಎಸಳು ತೊಗೋತಿರೋದು, ಜಾಸ್ತಿ ತೊಗೋತಿಲ್ಲ ನಾನು. ನೋಡಿ, ನೀವು ನೋಡ್ಬೋದು, ಅಷ್ಟೇ ತೊಗೋತಿರೋದು, ನಾನು ಜಾಸ್ತಿ ಹಾಕ್ತಿಲ್ಲ. ಅದನ್ನು ಪುಡಿ ಮಾಡ್ಲಿಕ್ಕೆ ನೋಡ್ತಿದ್ದೇನೆ. ಅದು ಹಸಿ ಹಸಿ ಇರೋದ್ರಿಂದ ಪುಡಿ ಹಾಕ್ತಿಲ್ಲ. ನೋಡಿ, ಕಲ್ಲರ್ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದ್ದಾರೆ ರತನ್ ಜೂಟ್ದು. ತುಂಬ ಒಳ್ಳೆಯದು, ಕೆಮಿಕಲ್ಸ್ ಇರೋದಿಲ್ಲ. ನಮ್ಮ ಫೇಸಿಗಾದ್ರೂ ಹೇರಿಗಾದ್ರೂ ತುಂಬ ಒಳ್ಳೆಯದದು. ಹಾಗಾಗಿ ನಾನು ಒಂದು ಸ್ವಲ್ಪ ಹಾಕಿದ್ದೇನೆ. ಈಗ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ನಾನು ಕೈ ಆಡಿಸ್ತಾನೆ ಇದ್ದೇನೆ. ನೋಡಿ, ಕಲ್ಲರ್ ಎಷ್ಟು ಚೆಂದ ಬರ್ತುಂಟು, ಅಷ್ಟೇ ಚೆಂದ ಫ್ಲೇವರ್ಸ್ ಬರ್ತುಂಟು, ಘಮ 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 ಅಂತುಂಟು. ನೋಡಿ, ಈ ಪ್ರಮಾಣದಲ್ಲಿ ಹಾಕಬೇಕು. ಅದೇನಿದೆ ಕುದೀತಾ ಅದು ತಣ್ಣಗಾಗ್ತಾ ಬರುತ್ತೆ ಫುಲ್ಲು. ಆ ಥರ ಆದಾಗ ನೋಡಿ, ಕಲ್ಲರ್ ಎಷ್ಟು ಬೆಂದು ಕಲ್ಲರ್ ನೋಡಿ ಹೇಗೆ ಬಿಟ್ಕೊಂಡಿದೆ ಅಂತ. ಅಷ್ಟೇ ಫ್ಲೇವರು, ಘಮ 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 ಅಂತಿದೆ. ಯಾಕಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಅಷ್ಟು ಚೆಂದ ಸ್ಮೆಲ್ಲು, ಅಷ್ಟು ಚೆಂದ ಆಗಿದೆ. ಇದು ಇವಾಗ ಕಂಪ್ಲೀಟ್ ಆಯಿತು. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನು ಪ್ಲಾಸ್ಟಿಕ್ ಬೌಲ್ ತೊಗೊಂಡಿರೋದ್ರಿಂದ ಬಿಸಿ ಹಾಕೋಕ್ಕಾಗಲ್ಲ. ತಣ್ಣಗಾಗೋ ತನಕ ಗ್ಯಾಸಿಂದ ಕೆಳಗೆ ಇಳಿಸಿ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಇವಾಗ ತಣ್ಣಗಾಗಿದೆ. ನಾನೊಂದು ಬೌಲ್ ತೊಗೊಂಡಿದ್ದೇನೆ, ಒಂದು ಜಾಲರಿ ತೊಗೊಂಡಿದ್ದೇನೆ. ಅದೇ ಎಲ್ಲ ಫುಲ್ ಅದಕ್ಕೆ ಹಾಕ್ತೇನೆ, ಸ್ಟೋರ್ ಮಾಡ್ತೇನೆ, ಸೋಸ್ತೇನೆ. ನಿಧಾನಕ್ಕೆ ಸೋಸಬೇಕಿಲ್ಲ ಅಂದರೆ ಅದೆಲ್ಲ ಬಿದ್ದೋಗುತ್ತೆ. ಹಾಗಾಗಿ ಸ್ಲೋ ಆಗಿ ಸೋಸ್ತಾ ಇದ್ದೇನೆ ನಾನು. ಇನ್ನು ಉಳಿದಿದ್ದನ್ನ ಸ್ವಲ್ಪ ಅದು ಓರೆ ಮಾಡಿ ಇಟ್ಟರೆ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಮತ್ತೆ ನಾನು ಸೋಸ್ತೇನೆ. ಅಲ್ಲಿ ತನಕ ಹಾಗೆ ಇರಲಿ ಅಂತ ಬಿಟ್ಟಿದ್ದೇನೆ. ನೋಡಿ, ಎಷ್ಟು ಕಲ್ಲರ್ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ, ಎಷ್ಟು ಕಲ್ಲರ್ ಬಂದಿದೆ. ಅಷ್ಟೇ ಘಮ ಘಮ ಅಂತಿರುತ್ತೆ ಕೇಸರಿದು, ರತನ್ ಜೂಟ್ದಾಗಿರ್ಬೋದು ಎಲ್ಲ. ನಾನಿವಾಗ ಫೇಸಿಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ತಣ್ಣಗಾಗಿದೆ ನೋಡಿ, ಎಷ್ಟು ಕಲ್ಲರ್ ಕೈಯಲ್ಲಿ ಕಾಣಿಸ್ತಿದೆ. ಸ್ವಲ್ಪ ಪ್ರಮಾಣ ತೊಗೊಳ್ತೇನೆ ನಾನು, ಕೈಗೆ ಸ್ಪ್ರೆಡ್ ಮಾಡ್ಕೋತೇನೆ ತೊಗೊಂಡು. ನೋಡಿ, ಅಷ್ಟೇ ಪ್ರಮಾಣದಲ್ಲಿ ತೊಗೊಂಡಿರೋದು ನಾನು. ಫೇಸಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು
ಸ್ವಲ್ಪ ಟೈಮ್ ಒಂದು 5ರಿಂದ 10 ನಿಮಿಷ ಮಸಾಜ್ ಮಾಡಬೇಕು. ಚೆನ್ನಾಗಿ ಮಸಾಜ್ ಮಾಡಿ ಫೇಸಿಗೆ ಬಿಟ್ಟರೆ ಆಗುತ್ತೆ. ನನಗೆ ಗೊತ್ತಿರೋ ಮೆಥಡಲ್ಲಿ ನಾನು ಮಸಾಜ್ ಮಾಡ್ತಿದ್ದೇನೆ. ನಿಮಗೆ ಯಾವ ಥರ ಗೊತ್ತುಂಟೋ ಆ ಥರ ಮಸಾಜ್ ಮಾಡಿ ಫೇಸಿಗೆ. ಬಟ್ ಒನ್ ಟೈಮ್ ರಿಸಲ್ಟ್ ಅಂತೂ ಬರೋದಿಲ್ಲ. ಸ್ವಲ್ಪ ಟೈಮ್ ಯೂಸ್ ಮಾಡಿ ಅದಾದಮೇಲೆ ರಿಸಲ್ಟ್ ಹೇಳಲಿಕ್ಕೆ ಸಾಧ್ಯ. ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಟೈಮ್ ಬಿಟ್ಟು ನಾನು ರಿಸಲ್ಟ್ ಹೇಳ್ತೇನೆ ಹೇಗಿರುತ್ತೆ ಅನ್ನೋದು. ನೋಡಿ, ನಾನು ಹೀಗೆ ಮಸಾಜ್ ಮಾಡ್ತಿದ್ದೇನೆ. ನಂದು ಚಿಕ್ಸ್ ಎಲ್ಲ ಸ್ವಲ್ಪ ಬ್ರಾಡ್ ಇರೋದ್ರಿಂದ ನಾನು ಸ್ವಲ್ಪ ಮಸಾಜ್ ಚೆನ್ನಾಗಿ ಮಾಡ್ತಿದ್ದೇನೆ. ಮೂಗಿಗಾಗಲಿ ಲಿಪ್ಸಿಗಾಗಲಿ ಎಲ್ಲ ಕಡೆಯೂ ಚೆಂದ ಮಸಾಜ್ ಮಾಡಬೇಕು. ಈ ಥರ ಮೇಲ್ಭಾಗದಲ್ಲಿ ಮಸಾಜ್ ಮಾಡಬೇಕು, ಕೆಳಗಿಂದ ಮೇಲೆ ಮಸಾಜ್ ಮಾಡಿದ್ರೇ ಒಳ್ಳೆಯದು ಫೇಸಿಗೆ. ಇದು ನಾನು ಆಲ್ಮೋಸ್ಟ್ ನೈಟ್ ಫುಲ್ಲು ಬಿಡ್ತೇನೆ. ಆಯಿಲ್ ಫೇಸ್ ಇರೋರು ಬಿಡಬೇಡಿ. ಸ್ವಲ್ಪ ಟೈಮು ಮಸಾಜ್ ಮಾಡಿದ ಮೇಲೆ ಒಂದು 1/2 hour 1 hour ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ಡ್ರೈ ಸ್ಕಿನ್ ಇರೋರು ಬಿಡಿ, ಪರವಾಗಿಲ್ಲ. ಬಟ್ ನನಗೆ ಆಯಿಲ್ ಆಗಲ್ಲ, ನನಗೆ ಫೇಸಲ್ಲಿ ಹಿಂಸೆ ಆಗುತ್ತೆ ಅನ್ನೋರು 1 hour ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಫೇಸು ಮಸಾಜ್ ಮಾಡಿ 1 hour ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮಸಾಜ್ ಮಾಡ್ತಿದ್ದೇನೆ ನಂದು ಫೇಸಿಗೆ. ಆಲ್ಮೋಸ್ಟ್ ನಾನು 5 minutes ಮೇಲೆ ಮಸಾಜ್ ಕೊಟ್ಟಿದ್ದೇನೆ ನಂದು ಫೇಸಿಗೆ. ಮೂಗಿಗಾಗ್ಬೋದು, ಕಣ್ಣಂತರ ಆಗ್ಬೋದು, ತುಂಬ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು. ಕೇಸರಿ ಹಾಕಿದ್ದೀವಿ, ರತನ್ ಜೂಟ್ ಹಾಕಿದ್ವಿ, ಆಲ್ಮೋಸ್ಟ್ ಪ್ಯೂರ್ ಕೊಬ್ಬರಿ ಎಣ್ಣೆ, ಕ್ಯಾರೆಟು ಎಲ್ಲ ಅಂಶಗಳು ಫೇಸಿಗೆ ತುಂಬ ಒಳ್ಳೆಯದು. ಮತ್ತು ನಾವು ಹೀಗೆ ಮಸಾಜ್ ಮಾಡೋದ್ರಿಂದ ನಮ್ಮದು ಏನಿದೆ ಒಳಗಡೆ ನರಗಳು ಆಗಲಿ, ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮ್ಮ ಫೇಸನ್ನ ಯಾವಾಗಲೂ ಬ್ರೈಟಾಗಿರಲಿಕ್ಕೆ ನಾವು ಮಸಾಜ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಮಸಾಜ್ ಆಗಿದೆ. ನಾನು ನೆಕ್ಸ್ಟು ನನ್ನ ಕೈಗೆ ಮಸಾಜ್ ಮಾಡ್ಕೋತೀನಿ. ಆಲ್ರೆಡಿ ಆಯಿಲ್ ಸ್ವಲ್ಪ ಕೈಗೆ ಆಗಿರೋದ್ರಿಂದ ಅದನ್ನೇ ಸ್ವಲ್ಪ ತೊಗೊಂಡು ಕೈಗೆ ಮಸಾಜ್ ಮಾಡ್ಕೋತೀನಿ. ನಾನು ಕೈಗೂ ಸಮೇತ ತುಂಬ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲವರು ಸಿಸ್ಟಮಲ್ಲಿ ವರ್ಕ್ ಮಾಡಿರ್ತಾರೆ, ಟೈಪ್ ಎಲ್ಲ ಮಾಡಿ ಮನೇಲಿ ವರ್ಕ್ ಮಾಡೋರು ಇರ್ತಾರೆ. ಎಲ್ಲದಕ್ಕೂ ತುಂಬ ಒಳ್ಳೆಯದು ಕೈಗೆ ಮಸಾಜ್ ಮಾಡೋದ್ರಿಂದ. ಬ್ಲಡ್ ಸರ್ಕ್ಯೂಲ್ ಆಗುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ, ಕೈ ಹಾರ್ಡಾಗಿರೋ ಕೈಯೆಲ್ಲ ಸ್ಮೂತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತಿರೋ ಮೆಥಡಲ್ಲಿ ನಾನು ಮಸಾಜ್ ಮಾಡ್ತಿದ್ದೇನೆ. ನಿಮಗೆ ಯಾವ ಮೆಥಡ್ ಗೊತ್ತಿರುತ್ತೋ ಆ ಮೆಥಡಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು, ಕೈಯು ತುಂಬ ಚೆನ್ನಾಗಿ ಕಾಣುತ್ತೆ. ಆಗಿದೆ ನಂದು ಇವಾಗ ಮಸಾಜು. ನಾನು ನೈಟ್ ಫುಲ್ ಬಿಡ್ತೇನೆ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಇದ್ರ ರಿಸಲ್ಟ್ ನಾನು ಮತ್ತೆ ನಿಮ್ಮ ಮುಂದೆ ಇಡ್ತೇನೆ. ಆಗಿದೆ ನಂದು ಮಸಾಜು. ನಾನು ಇನ್ನು ಉಳಿದಿರೋ ಆಯಿಲ್ನ ನಾನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ತೇನೆ. ಒಂದು ರೋಸ್ ವಾಟ್ರಿಂದ ಒಂದು ಬಾಟಲ್ ಇದೆ, ಎಂಟಿ ಬಾಟಲ್. ಅದಕ್ಕೆ ನಾನು ಈ ಆಯಿಲ್ನೆಲ್ಲ ಸ್ಟೋರ್ ಮಾಡಿ ಎತ್ತಿಡ್ಕೋತಾನೆ. ನಾನು ಅದಕ್ಕೋಸ್ಕರ ತುಂಬ ದಿನ ಬರಲಿ ಅಂತಲೇ ನಾನು 1 ಕಪ್ ಹಾಕಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ.